ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಹೊರಟಿದ್ದೀನಿ ಬನವಾಸಿ ಕಡೆಗೆ. ಯಾಕಂತ ಹೇಳಿದ್ರೆ ಬನವಾಸಲ್ಲಿ ಕೂರಿಸಿರುವಂತಹ ಪ್ರತಿಯೊಂದು ಗಣೇಶ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲಾಗಿ ನಾನು ಹೋಗಿರೋವಂತಹ ಗಣಪತಿನೇ ಬನವಾಸಿಕ ರಾಜನ್ ನೋಡೋಕ್ಕೆ. ನೋಡ್ತಾ ಇದ್ದೀರಾ, ಫುಲ್ಲು ಲೈಟಿಂಗ್ಸಲ್ಲಿ ಸಖತ್ತಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಸೊ ಇವಾಗ ನೀವು ನೋಡ್ತಾ ಇದ್ದಲ್ಲ, ಇದೇ ಗಣಪತಿಕರ ರಾಜ. ಸೊ ಇಲ್ಲಿ ಏನು ನೀವು ನೋಡ್ತಾ ಇರೋದಲ್ಲ, ಥೀಮು ರಾಮನ್ ಥೀಮ್ ಇತ್ತು. ಸಖತ್ ಚೆಂದ ಕಾಣ್ತಾ ಇದ್ರು, ನೀವೇ ನೋಡ್ತಾ ಇರುವಂಥದ್ದು. ಸೊ ಇದು ನನ್ನ 2ನೇ ಬಾರಿ. ಹೋದ ವರ್ಷ ಕೂಡ ನಾನು ಬನವಾಸಿಲಿ ವಿಡಿಯೋ ಮಾಡಿದೆ. ಸೊ ಈ ವರ್ಷ ಕೂಡ ನಾನು ಬನವಾಸಿಲಿ ವಿಡಿಯೋ ಮಾಡಿರುವಂಥದ್ದು. ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ರೆಸ್ಪಾನ್ಸೇ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ಲಿ ನಾನು ಹೋಗಿರೋವಂಥದ್ದು ಭಗೀರಥ ಯುವಕ ಮಂಡಳಿ ಉಪ್ಪರ್ಗಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು, ಇಲ್ಲೂ ಕೂಡ ಚಲೋ ರೆಸ್ಪಾನ್ಸ್ ಆಯಿತು. ನೀವು ದೇವಸ್ಥಾನದಿಂದ ಕೆಳಗಿಳಿತಾ ಬಂದಾಗ ಈ ಒಂದು ಗಣಪತಿ ನಿಮಗೆ ಸಿಗ್ತಾರೆ. ನನಗೂ ಫಸ್ಟ್ ಗೊತ್ತಿರಲಾಗಿತ್ತು. ಅಲ್ಲೇ ನಾನು ಕೇಳಿದೆ ನೆಕ್ಸ್ಟ್ ಎಲ್ಲಿ ಗಣಪತಿ ಕುಣಿಸಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಗಣಪತಿ ಕುಣಿಸಿದ್ದಾರೆ ಅಂತ ಹೇಳಿದ್ರು. ಸೊ ಇವಾಗ ನಾನು ತೋರಿಸ್ತಿರೋವಂಥದ್ದು ಉಪ್ಪರ್ಗಿಯ ಗಣಪತಿನ. ಇನ್ನು ನೆಕ್ಸ್ಟ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ನೋಡಿ ಸಂತೆಪೇಟೆಯ ಗಣಪತಿ. ಸೊ ಇಲ್ಲಿ ನನಗೇನು ಖುಷಿ ಆಗಿದೆ ಅಂತ ಹೇಳಿದ್ರೆ, ನನಗೆ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸಿಕ್ಕಾಬಡೆ ಖುಷಿ ಆಯಿತು. ನನ್ನ ಫಾಲೋವರ್ಸನ್ನು ನೋಡಿ ಹೇಳಿದ್ರು ಮಲೆನಾಡು ವ್ಲಾಗರ್ ಅಲ್ವಾ ಅಂತ ಹೇಳಿ. ಅದಂತೂ ಸಿಕ್ಕಾಬಡೆ ಖುಷಿ ಆಯಿತು. ಇನ್ನು ಗಣಪತಿ ಸ್ವಾಮಿ ನೀವು ನೋಡ್ತಾನೆ ಇದ್ದೀರಾ. ಹೋದ ಸಲ ಹೋದಾಗ ಸಣ್ಣದಾಗಿ ಕೂರಿಸಿದ್ರು, ಈ ಸಲ ಫುಲ್ ವಿಜೃಂಭಣೆಯಿಂದ ಕೂರಿಸಿದ್ರು ಅಂತಲೇ ಹೇಳ್ಬೋದು. ಗಣಪತಿ ಸ್ವಾಮಿ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅದರೊಳಗೂ ನೀವು ಹತ್ತಿರದಲ್ಲಿ ಹೋದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನು ನೀವು ನೋಡ್ತಾ ಇದ್ರಲ್ಲ, ಇದೇ ನೋಡಿ ಸಂತೆಪೇಟೆ ಬಾಯ್ಸ್. ಸೊ ಇವರೇ ಎಲ್ಲ ಅಂತ ಗೆಳೆಯರ ಬಳಗ. ಸೊ ಸಿಕ್ಕಾವಳೆ ಚಂದ ಮಾತಾಡ್ತಿದ್ರು. ಸಖತ್ ಖುಷಿ ಆಗೋಯ್ತು ಅಂತಲೇ ಹೇಳ್ಬೋದು. ಅವ್ರ ಜೊತೆಗೆ ಒಂದಿಷ್ಟು ಫನ್ ಮಾಡಿ ಒಂದಿಷ್ಟು ಚೆಂದ ಕ್ಲಿಪ್ ತೊಗೊಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಇವರೇ. ಸಂತೆಪೇಟೆ ಬಾಯ್ಸ್ ನೋಡ್ತಾ ಇದ್ದೀರಾ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ. ಸೊ ಈಗ ನಾನು ಹೊರಟಿರೋದು ಬನವಾಸಿಯ ಯುವಕ ಮಂಡಳಿ ಗಣಪನ ತೋರ್ಸೋಕ್ಕೋಸ್ಕರ. ಬನ್ನಿ ಹೋಗ್ತಾನೆ. ನೀವು ನೋಡ್ತಾ ಇದ್ರೆ ಇಲ್ಲೂ ಕೂಡ ಫುಲ್ ಲೈಟಿಂಗಲ್ಲೇ ವಿಜೃಂಭಿಸ್ತಾ ಇತ್ತು. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಎದುರುಗಡೆ ಇರುವಂತಹ ಫ್ಲವರ್ ಶೋ ಸಖತ್ತಾಗಿ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಚೆಂದ ಕಾಣಿಸ್ತಾ ಇದ್ರು. ನೀವೇ ನೋಡ್ತಾ ಇದ್ದೀರಾ, ಕೇಸರಿಮಯ ಆಗಿರುವಂತಹ ನಮ್ಮ ಗಣಪ ಗದೆನ ಹಿಡ್ಕೊಂಡು ಎಷ್ಟು ಚೆಂದ ನಿಂತ್ಕೊಂಡು ರಾರಾಜಿಸ್ತಾ ಇದ್ರು ಅಂತ. ಸಖತ್ ಖುಷಿ ಆಯಿತು. ಜನ ಅಂತೂ ಇರಲೇ ಇಲ್ಲ. ಹಾಗಾಗಿ ನಂಗೆ ಇನ್ನೂ ಚೆನ್ನಾಗಾಯಿತು ವಿಡಿಯೋ ಮಾಡಲಿಕ್ಕೆ. ಸೊ ನೋಡ್ತಾ ಇದ್ರಲ್ಲ, ನಮ್ಮ ಬನವಾಸಿಯ ಯುವಕ ಮಂಡಳಿಯ ಗಣಪ ಹೇಗಿದ್ದಾರೆ ಅಂತ. ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟ್ ಯಾವ ಗಣಪತಿ ತೋರಿಸ್ತಾ ಇದ್ದೀನಿ ಅಂತ ನೀವೇ ನೋಡಿ. ಈಗ ನಾವು ಹೋಗ್ತಾ ಇರೋದು ಸರ್ಕಲ್ ಗಣಪತಿ ನೋಡೋಕ್ಕೋಸ್ಕರ. ಸರ್ಕಲಲ್ಲಿ ಹೋಗ್ತಾನೆ ಫುಲ್ ಲೈಟಿಂಗ್ಸ್ ಹಾಕಿರುವಂತಹ ಈ ಗಣಪತಿ ಪ್ರತಿ ವರ್ಷ ಕೂಡ ವಿಷ್ಣುವಿನ ಥೀಮಲ್ಲಿರುವಂಥದ್ದು. ಹೋದ ಸಲ ನೀವು ನೋಡಿದ್ರಲ್ಲ ನರಸಿಂಹನ ಅವತಾರ, ಈ ಸಲ ನೀವು ನೋಡ್ತಾ ಇರೋದು ವಿಷ್ಣುವಿನ ಅವತಾರ. ಸೊ ಈ ಸರ್ಕಲ್ ಗಣಪತಿ ನೀವು ಸಿದ್ದಾಪುರ ರೋಡಿಗೆ ಹೋಗ್ಬೇಕಂದ್ರೆ ಇದೇ ಸರ್ಕಲ್ ದಾಟ್ಕೊಂಡು ಹೋಗುವಂಥದ್ದು. ಸೊ ಅಲ್ಲಿರುವಂತಹ ಈ ಗಣಪತಿ ಇದೇ ನಮ್ಮ ಸರ್ಕಲ್ ಗಣಪತಿ. ಸೊ ಬನ್ನಿ ಇನ್ನು ಮುಂದೆ ಹೋಗೋಣ. ಸೊ ಯಾವ ಗಣಪತಿ ನೆಕ್ಸ್ಟ್ ಸಿಗತ್ತೆ ಅಂತ ನೀವು ನೋಡಿ. ಈಗ ನಾನು ಬನವಾಸಿ ದ್ವಾರದಿಂದ ಮತ್ತೆ ಹೊರಗಡೆ ಬಂದೆ ಈ ಒಂದು ಗಣಪತಿನ ತೋರ್ಸೋಕ್ಕೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಹಿಂದೂ ಮಹಾಗಣಪತಿ. ಸೊ ಇದು ನಮ್ಮ ಬನವಾಸಿಯ ಹಿಂದೂ ಮಹಾಗಣಪತಿ. ಇವಾಗ ನೀವು ನೋಡ್ತಿರುವಂಥದ್ದು ಫುಲ್ ಲೈಟಿಂಗ್ಸು, ಸಖತ್ತಾಗಿ ಲೈಟಿಂಗ್ ಮಾಡಿದ್ರು. ಜೊತೆಗೆ ಕೇಸರಿ ಬಾವುಟ ಫುಲ್ಲು ರಾರಾಜಿಸ್ತಿತ್ತು ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಿದ್ರಲ್ಲ, ಈ ನಮ್ಮ ಗಣಪನೇ ಹಿಂದೂ ಮಹಾಗಣಪತಿ. ಸೊ ಇಲ್ಲಿರುವಂತಹ ಪ್ರತಿ ಒಂದು ಯೂತ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಖತ್ತಾಗಿ ಕೋಆಪರೇಟ್ ಮಾಡಿದ್ರು. ನನಗೆ ವಿಡಿಯೋ ಮಾಡಲಿಕ್ಕೂ ಸಹ ಸಿಕ್ಕಾಬಿಟ್ಟು ಚಂದ ವಿಡಿಯೋ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನು ನೋಡ್ತಾ ಇದ್ದೀರಲ್ಲ, ಸೊ ಗಣಪತಿ ಎಲ್ಲರನ್ನೂ ವಿಡಿಯೋ ಮಾಡಿ ಇಲ್ಲಿ ಸಹ ಗದೆ ಹಿಡ್ಕೊಂಡು ನಿಂತಿರುವಂತಹ ಈ ನಮ್ಮ ಗಣಪತಿ ರಾಮನ್ ಥೀಮಲ್ಲಿ ಬಾಣನ ಹಿಡ್ಕೊಂಡು ಕೂತಿದ್ರು. ಸೊ ನಾನು ಕೂಡ ಫುಲ್ ವಿಡಿಯೋ ಮಾಡಿ ಇವ್ರ ಹತ್ರನೂ ಮಾತಾಡ್ಸೋಣ ಅಂತ ನಾನು ಬಂದೆ. ಮಾತಾಡೋಕ್ಕೆ ಯಾರೂ ತಯಾರಿರಲಿಲ್ಲ. ನೀವೇ ನೋಡ್ತಾ ಇದ್ರ ಫುಲ್ ಟೀಮೇ ಇಲ್ಲಿ ನಿಂತಿತ್ತು. ಸೊ ನನಗೂ ತುಂಬ ಚೆಂದ ಆಯಿತು ವಿಡಿಯೋ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು ಯಾವ ಏರಿಯಾ ಗಣಪತಿ? ಹಿಂದೂ ಮಹಾಗಣಪತಿ ಅಂತ. ಸೊ ಹಿಂದೂ ಗಣಪತಿ ಬಾಯ್ಸ್ ಇವರೆಲ್ಲ. ಸೊ ಹೋದ ವರ್ಷ ಬಂದಾಗ ನಂಗೆ ಹ್ಯೂಜ್ ರೆಸ್ಪಾನ್ಸ್ ಸಿಕ್ಕಿತ್ತು.
ಈ ವರ್ಷ ಸಹ ಅಷ್ಟೇ ರೆಸ್ಪಾನ್ಸ್ ಸಿಕ್ಕಿದೆ. ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿರಿ. ಅಲ್ಲಿಂದ ಮುಂದೆ ಬಂದು ನೆಕ್ಸ್ಟ್ಲಿ ನಾನು ಹೊರಟಿದ್ದೆ ಈ ಅಯ್ಯಪ್ಪ ನಗರ ಗಣಪತಿ ನೋಡೋಕ್ಕೆ. ಸೊ ನಂಗೆ ಅನ್ಸಿದ್ದು ಒಂದೇ, ನಾನು ಬನವಾಸಿಲಿ ನೋಡಿದ್ದು ಮೋಸ್ಟ್ ಎಲ್ಲ ಥೀಮು ಕೂಡ ರಾಮನ್ ಥೀಮೇ ಆಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಬಾಣನ ಹಿಡ್ಕೊಂಡು ನಿಂತಿರುವಂತಹ ನಮ್ಮ ಗಣೇಶ ಅಂತ ಹೇಳಿ ಎಷ್ಟು ಚೆಂದ ಕಾಣಿಸ್ತಾ ಇದ್ರು. ಜೊತೆಗೆ ಇದಿಷ್ಟು ನೋಡಿದ್ರ ಮೇಲೆ ಅಲ್ಲಿರುವಂತಹ ನಮ್ಮ ಪುಟಾಣೀಸ್ ಡ್ಯಾನ್ಸ್ ಮಾಡ್ತಾ ಇದ್ರು. ಅವ್ರದ್ದು ಒಂದಿಷ್ಟು ವಿಡಿಯೋ ಮಾಡಿಕೊಂಡೆ. ಸೊ ಅವ್ರಿಗೆ ಹೇಳ್ದೆ ಇನ್ನೊಂದೆರಡು ಸ್ಟೆಪ್ ಹಾಕಿ ಕುಣಿದ್ ಬಿಡೋಣ ಅಂತ ಹೇಳ್ಕೊಂಡು. ಸೊ ಅವ್ರು ಕುಣಿತಾ ಇದ್ದಿದ್ದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಅನ್ಸಿದ್ದು ಒಂದೇ, ಗಣಪತಿ ಹಬ್ಬ ಎಲ್ಲರನ್ನೂ ಒಟ್ಟಾರೆ ಒಟ್ಟುಗೂಡ್ಸೋದೇ ಇದೆ ಗಣಪತಿ ಹಬ್ಬ. ಸೊ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಜೊತೆ ಆಗೋದೆ ಈ ಗಣಪತಿ ಹಬ್ಬಕ್ಕೆ. ಕಳಿಸ್ಬೇಕಾದ್ರೆ ಒಂಥರ ನೋವಾಗತ್ತೆ, ಆದರೆ ಇರಬೇಕಾದ್ರೆ ಇಷ್ಟೆಲ್ಲ ಖುಷಿ ಸಂತೋಷ ನಮಗೆ ಸಿಗತ್ತೆ. ಸೊ ಎಲ್ಲ ಗಣಪತಿ ಮುಳುಗ್ಸಾಯಿತು. ನಾನು ಈಗ ವಿಡಿಯೋನ ಎಂಡ್ ಮಾಡೋ ಟೈಮು. ಸೊ ಇನ್ನೊಂದು ಲಾಸ್ಟ್ ಒಂದು ಗಣಪತಿ ಇದೆ. ಇದಿಷ್ಟ್ರ ನಡುವೆ ನಮ್ಮ ಅಜ್ಜಿ ಆಂಟಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಆ ಮಕ್ಕಳು ಕುಣಿತಾ ಇದ್ರೆ ಅವ್ರ ಅಜ್ಜಿ ಮತ್ತು ಅವ್ರ ಆಂಟಿ ಹೇಳ್ತಾ ಇದ್ರು, ಇನ್ನೂ ಕುಣಿರಿ ಇನ್ನೂ ಕುಣಿರಿ ಇನ್ನೂ ಕುಣಿರಿ ಅಂತ ಹೇಳ್ಕೊಂಡು ಅವರೇ ಪ್ರೋತ್ಸಾಹಿಸಿ ಮಾಡಿರುವಂತಹ ಡ್ಯಾನ್ಸು. ಅಷ್ಟೆಲ್ಲ ಮಕ್ಕಳು ಕುಣಿತಾ ಇದ್ರೆ ಇಲ್ಲಿರುವಂತಹ ನಮ್ಮ ಬಾಯ್ಸು ಫುಲ್ ಮೊಬೈಲ್ ಹಿಡ್ಕೊಂಡು ಕುಂತ್ಬಿಟ್ಟಿದ್ರು. ನಾನು ಇವ್ರದ್ದೆಲ್ಲ ಡ್ಯಾನ್ಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಈ ಮನೋರಂಜನೆ ಮಾಡಿಕೊಂಡು ನಾನು ಹೊರಟಿದ್ದೆ ನೆಕ್ಸ್ಟ್ ಗಣಪತಿ ನೋಡೋಕ್ಕೆ. ಅದ್ಯಾವ ಗಣಪತಿ ಅಂತ ಅಂದ್ಕೊಂಡಿದ್ರೆ ಇದೆ ನೋಡಿ, ಇದು ಬಂದು ಕೆಂಡವಾಹಸತಿ ದೇವಸ್ಥಾನದಲ್ಲಿರುವಂತಹ ಗಣಪತಿ. ಹೋದ್ಸಲ ನಾವು ಹೋದಾಗ ಅಲ್ಲೇ ಇರುವಂಥ ಒಂದು ಲೋಕಲ್ ಬಾಯ್ ಲೈಕ್ ಅವ್ರು ನಮಗೆ ತೋರಿಸಿರುವಂತಹ ಈ ಗಣಪತಿ. ಈ ಸಲ ನಂಗೆ ಸಿಗಲ್ವೇನೋ ಅಂದ್ಕೊಂಡೆ, ಆ ದೇವ್ರ ದಯದಿಂದ ಸಿಗಲ್ವೇನೋ ಅಂತ ಅಂದ್ಕೊಂಡಾಗನೇ ನನಗೆ ಸಿಕ್ಕಿದೆ ನಮ್ಮ ಗಣಪ. ಸೊ ಇಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥದ್ದು ನೀವೇ ನೋಡ್ತಾ ಇದ್ದೀರ ಗಣಪತಿ ಸ್ವಾಮಿನ. ಫುಲ್ ಹಸಿರು ಬಣ್ಣದಲ್ಲಿ ಸಖತ್ತು ಚೆಂದ ಕಾಣ್ತಾ ಇದ್ರು. ಯಾಕಂತ ಹೇಳಿದ್ರೆ ಆ ಲೈಟಿಂಗ್ಸಿಗೆ ಫುಲ್ ಆ ಡೆಕೋರೇಷನಿಗೆ ಅಲ್ಟಿಮೇಟಾಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಬನವಾಸಿಲಿರುವಂತಹ ಗಣಪತಿ ಆಗಿತ್ತು. ಒಂದೇ ಒಂದು ಗಣಪತಿ ಮಿಸ್ ಆಗಿದ್ದು ಬನವಾಸಿ ದೇವಸ್ಥಾನದ್ದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ವಿಡಿಯೋನು ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ.